ನಾನೆಲ್ಲ ನಮ್ಮ ಮಕ್ಳು ಕೇಳ್ತಾ ಇದ್ರೆ ಅವಾಗ ಎಲ್ಲ ಮನೆ ಕಟ್ಟಿದ್ದಾರೆ, ಫ್ರೆಂಡ್ಸ್ ಎಲ್ಲ ಹಂಗಿದೆ ಹಿಂಗಿದೆ ಅಂತ ಹೇಳ್ತಾರೆ. ನೀನ್ ಯಾವಾಗಪ್ಪ ಮನೆ ಕಟ್ತಿ ಅಂದ್ರು. ಸಾಲ ಆದ್ರೂ ಮಾಡಿ ನಾನು ಮನೆ ಕಟ್ಬಿಟ್ಟು ಆ ಸಾಲ ತೀರಿಸ್ತೀನಿ ಅಂದ್ಬಿಟ್ಟು ಎಲ್ಲ ಸಾಲ ಮಾಡಿ ಮನೆ ಕಟ್ಟಿದ್ವಿ. ಯಾವತ್ತಿತ್ತು ಗೃಹಪ್ರವೇಶ? ನಾಳೆ 20ನೇ ತಾರೀಕು ಗುರುವಾರ ಐತೆ. ಒಂದ್ ಕಡೆ ಸಾಲ ಮಾಡಿದ್ದಾರೆ, ಒಂದ್ ಕಡೆ ಮನೆ ಕಟ್ಟಿದ್ದಾರೆ. ಇನ್ನೇನ್ ಮನೆಗೆ ಗೃಹಪ್ರವೇಶ ಮಾಡಿ ಒಳಗ್ ಸಂಸಾರ ಮಾಡ್ಬೇಕಿತ್ತು, ಅಷ್ಟಲ್ಲಿ ಅವರೇ ಇಲ್ಲ. ಎಷ್ಟು ಸಾಲ ಆಯ್ತಮ್ಮ ನಿನ್ ಕತೆ? ನಮ್ಗೆ 40 ಲಕ್ಷ ಇರ್ಬೇಕು. 40 ಲಕ್ಷ ಸಾಲ ಮಾಡಿ ಬ್ಯಾಂಕ್ ಅಲ್ಲಿ ಇದೆ, ಬೇರೆಯವ್ರದ್ದು ಗೋಲ್ಡ್ ತಗೊಂಡು ಬ್ಯಾಂಕ್ ಅಲ್ಲಿ ಇಟ್ಟಿದ್ದೀವಿ, ಅಂಗಡಿಯಲ್ಲಿ ಇಟ್ಟಿದ್ದೀವಿ, ಬಡ್ಡಿಗೆ ತಕೊಂಡಿದೀವಿ. ಅದೆಲ್ಲ ಸಾಲ ಇದೆ. ಈಗ ದುಡಿಯೋ ಗಂಡಸೆ ಮನೇಲಿ ಅವ್ರು ಇಲ್ಲ. ಮನೆ ಅವ್ರಿಗೆ ಇವಾಗ ಮುಂದೆ ಹೆಂಗ ಜೀವನ ಜೀವನ ಏನ್ ಮಾಡೋದು? ಅದಕ್ಕೆ ಅವ್ರು ಅರೆಸ್ಟ್ ಮಾಡ್ಬಿಟ್ಟು ಸರ್ಕಾರದ ನಮ್ಗೆ ಏನಾದ್ರು ಪರಿಹಾರ ಕೊಟ್ಟು ನನ್ನ ಮಕ್ಕಳು ಹೆಂಗ್ ಓದ್ತೀನಿ ನಾನು. ಇವರು ಮಂಜುನಾಥ್ ಅವ್ರು ಎಲ್ಲ ದುಡ್ಡು ಕೊಟ್ಟಿದಾರ, ಸಾಕಾಗುತ್ತಾ ನಮ್ಗೆ? ಎಜುಕೇಶನ್ ಹೆಂಗ್ ಮಾಡೋದು? ಅಲ್ಲಿ ನನ್ ಸಾಲ ತೀರ್ಸ್ಲಾ, ನೀನ್ ಅವ್ನು ಓದ್ಸಿಲ್ಲ, ನಾವ್ ಹೆಂಗ್ ಜೀವನ ಮಾಡೋದು? ನಮ್ ಯಜಮಾನ್ರು ಇದ್ರೆ ನೀವು 30 ವರ್ಷ 40 ವರ್ಷ ಇಡ್ತಾ ಇದ್ರು, ನಮ್ಮನ್ನ ಚೆನ್ನಾಗಿ ನೋಡ್ಕೊತಾ ಇದ್ರು, ದುಡ್ದು ಸಾಲ ಎಲ್ಲ ತೀರ್ಸ್ತಾ ಇದ್ರು. ಇವಾಗ ನಾವ್ ಏನ್ ಮಾಡೋದು? ಈ ತರ ಮಾಡ್ಬಿಟ್ರಲ್ಲ. ಕೂಡ ಬಂದಿದ್ರೆ ಸಹಾಯ ಮಾಡ್ತೀನಿ ಹೇಳಿದ್ರೆ ಸರ್, ಅವರು ನಮ್ಮ ಪರವಾಗಿ ಇದ್ದೀವಿ. ನಾವು ಪಾರ್ಲಿಮೆಂಟ್ ನಮ್ಮ ಅಧ್ಯಕ್ಷರ ಜೊತೆ ಪಾರ್ಲಿಮೆಂಟ್ ಮಾತಾಡ್ತೀವಿ. ಈಗ ಇಬ್ರು ಚಿಕ್ಕ ಮಕ್ಕಳು ಏನ್ ಓದ್ತಾ ಇದಾರೆ ಸರ್? ಏನ್ ಕತೆ? ಮಕ್ಕಳು 5ನೇ ತಾರೀಕು ಬೆಸ್ಸಿ ಮತ್ತೆ ಬ್ಲೆಸ್ಸಿ. ವಾಟ್ ನೆಕ್ಸ್ಟ್ ಮುಂದೆ ಸರ್ ಎಜುಕೇಶನ್? ಮುಂದೆ ಎಜುಕೇಶನ್ ನೋಡ್ಬೇಕು ಸರ್. ಏನೋ ಇವಾಗ 10ನೇ ತಾರೀಕು ಇಲ್ಲಿ ಓದ್ತೇವೆ ಮಕ್ಕಳು. ಅಣ್ಣ ಇಲ್ಲಿ ಓದ್ತೇವೆ. ಈಗ ತಮಿಳ್ನಾಡು ವಿಜಯಲ್ಲೂ ಕೂಡ ಸೇಮ್ ಅವರು ಮಾತು ಕೊಟ್ಟಿದ್ರು, 10 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ ಸರ್. ಹಂಗಂತೆ ನ್ಯೂಸ್ ಇನ್ಫಾರ್ಮೇಶನ್ ಬರ್ತಾ ಇದೆ, ಅದು ನಾನು ನೋಡಿಲ್ಲ. ಕೊಟ್ಟರೆ ಅವ್ರು ಮಾನವೀಯತೆಯಿಂದ ಕೊಡ್ತಾರೆ. ಅಂದ್ರೆ ಟಿಲ್ ಇಲ್ಲಿವರೆಗೂ ತಮಿಳ್ನಾಡು ಗೌರ್ಮೆಂಟ್ ಇಂದ ಯಾರು ಬಂದು ಭೇಟಿ ಆಗಿಲ್ಲ ಸರ್. ನೆನ್ನೆ ಬಂದಿದ್ರು ಪಾಠದಿಂದ ಅವ್ರು ಬಂದು ದುಃಖ ವ್ಯಕ್ತಪಡಿಸ್ಕೊಂಡು ಹೋಗಿದ್ದಾರೆ. ಬಟ್ ಅಧಿಕೃತವಾಗಿ ಚೆಕ್ ಏನು ಬಂದಿಲ್ಲ. ಅವ್ರು ಏನು ಕೊಟ್ಟಿಲ್ಲ ಸರ್. ನಾವು ನಮ್ಮ ಗೌರ್ಮೆಂಟ್ ನಾವು ಮಾತಾಡ್ತೀವಿ, ನಿಮಗೆ ಬೇಕಾದ ಸಹಾಯ ಮಾಡೋಕ್ಕೆ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.